ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊಳತ್ತೀವಿ. ನಾವು ಆರಾಮದೇವಿ ನೋಡ್ರಿ. ಇವತ್ತು ನೋಡ್ರಿ ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆ ನಾವೇನು ಮಾಡತ್ತೀವಪ್ಪ ಅಂದ್ರೆ ಗೊಬ್ಬರ ಒಗ್ಯಾಕತ್ತೀವಿ ನೋಡ್ರಿ. ಗೊಬ್ಬರ ಒಗ್ಯಾಕ ನಮ್ಮ ಮನೆಯವ್ರು ಗೊಬ್ಬರ ತಂದಿದ್ರು. ಆದರೆ ಯಾವ್ಯಾವ ಗೊಬ್ಬರ ಅಂತ ನಂಗೆ ಗೊತ್ತಿಲ್ಲ. ಅವು ನೋಡ್ರಿ ಗೊಬ್ಬರ ಅಂದಂಗೆ ಅನ್ನಿಸ್ತಾವೇನೋ, ಜೋಳ ಅಂತಂಗೆ ಕಾಣ್ತಾವು. ಅದ್ರೊಳಗೆ ಮಿಕ್ಸ್ ಎಲ್ಲ ಥರ ಐತಿ. ಇನ್ನೂ ಒಂದು 5-6 ಥರ ತಂದಿದ್ರೆ ಎಲ್ಲ ಕೂಡಿಸಿ ಒಗ್ಯಾಕತ್ತಾರ. ನಾನು ನಮ್ಮ ಚುಕ್ಕಿ ಮತ್ತು ನಮ್ಮ ಚಿನ್ನಿ ಅಷ್ಟೇ ಮನ್ಯಾಗದೇವಿ. ನಮ್ಮ ಅಮ್ಮ, ನಮ್ಮ ಮನೆಯವರು ಮತ್ತೊಬ್ಬರನ್ನ ಕರ್ಕೊಂಡು ಹೋಗ್ಯಾತಾರೆ. ಅವ್ರು 3 ಮಂದಿ ಹೋಗ್ಯಾರ ಹೊಲದಾಗ. ನೋಡ್ರಿ ಹಿಂಗೆ ತುಂಬಿಟ್ಟಾರ. ಏನೇನೈತೇನ್ರಿಪ್ಪ ಇದ್ರಾಗ ಗೊತ್ತಿಲ್ಲ ನನಗೂ. ಗೊಬ್ಬರ ಕಡಿಮೆ ಮಾಡ್ರಿ, ಇದು ಕಾಲದ್ರಿ ಕಡಿಮೆ ನೋಡ್ರಿ ಗೊಬ್ಬರ ಒಗ್ಯಾತಾರ. ನಾನು ಅಡುಗೆ ಮಾಡತ್ತಿದ್ದೆ, ಹಾಗಾಗಿ ನಮ್ಮ ಚಿನ್ನಿಗೆ ಹೋಗಿ ವಿಡಿಯೋ ಮಾಡ್ಕೊಂಬಂದಾಳೆ. ನಾವು ಮೊಬೈಲ್ ಹೆಚ್ಚಾಗಿ ಕೈಯಾಗ ಕೊಡೋಂಗಿಲ್ಲ. ಹಿಂಗೆ ಏನಾರ ವಿಡಿಯೋ ಮಾಡೋದಿತ್ತಂದ್ರೆ ನಾ ಮಾಡ್ತೇನೆ ಅಂತ ಕುಣೋದು. ನಾವು ಹೇಳಿಲ್ಲ ಅಂದ್ರೆ ಮೊಬೈಲ್ ಮಾಡಿರ್ತಾಳ್ರಿ. ನೋಡ್ರಿ ಗೊಬ್ಬರ ಒಗ್ಯಾತಾರ, ಊಟನೂ ಹೊಡ್ಸಾತಾರೆ. ಇದು ನೋಡ್ರಿ ಎಣ್ಣೆ ಹೊಡ್ಯಾತಾರ. ಎಣ್ಣೆ ರೂಟ್ರ್ ಹೊಡೆದ ನೆಕ್ಸ್ಟ್ ಡೇ ಎಣ್ಣೆ ಹೊಡ್ಯಾತಾರ. ಯಾಕಂತ ಹೇಳಿದ್ರೆ ನಮ್ಮ ಕಬ್ಬು ಒಳಗೆ ರೀ ಗೊಬ್ಬರ ಒಗ್ಯಾಕೆ ಹೋದಾಗ ನೋಡಿದ್ರಂತ ಅಲ್ಲಲ್ಲೇ ಇದನ್ನಾಗೈತಂತ್ರಿ, ಸೀರಾಗ್ಯಾವಂತ. ಆ ಸೀರು ಹೋಗ್ಬೇಕಂದ್ರೆ ಎಣ್ಣೆ ಹೊಡಿಬೇಕಂತ, ಹಾಗಾಗಿ ಎಣ್ಣೆ ಹೊಡ್ಯಾತಾರ ನೋಡ್ರಿ. ಒಂದು ಬೆಳೆ ಹಿಂಗೆ ಹಾಕಿದ್ವಿಪ್ಪ ಬಂದು ಅನ್ನಂಗಿರಂಗಿಲ್ಲ. ಈಗ ಗೊತ್ತಿಲ್ಲಾರ್ದವ್ರಿಗೆ ಅನ್ನಿಸ್ತೈತಿ, ರೈತರಿಗೇನು ಒಂದು ಸರಿ ಬೆಳೆ ಹಾಕಿದ್ರೆ ಬಂದುಬಿಡ್ತೈತಿ, ಕಬ್ಬಾದ್ರೆ ಇನ್ನು 2 ಸರಿ ಬರ್ತೈತಿ ಅಂಥೇಳಿ. ಆದ್ರೆ ಅದಕ್ಕಾಗಿ ಕಷ್ಟಪಟ್ಟಾಗ, ಶ್ರಮ ಪಟ್ಟಾಗನ ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡಿದಾಗ, ಖರ್ಚು ಮಾಡಿದಾಗನ ಬೆಳೆ ಬರ್ಸ್ತೀರಿ. ಯಾವುದೂ ಹಂಗೆ ಬರೋಂಗಿಲ್ಲ. ಆದ್ರೆ ಗೊತ್ತಿಲ್ಲಾರ್ದವ್ರು ಹೇಳ್ತಾರೆ, ಈಗ ನಮ್ಮ ತಮ್ಮನ ಅಂದಿರ್ತಾನೆ, ನೀವು ಒಂದು ಸರಿ ಏನು ಕಬ್ಬು ಹಾಕ್ಬಿಡ್ತೀರಿ ನಿಮಗೆ ಬಂದುಬಿಡ್ತೈತಿ ಅಂತ. ಹಾಗೇನಿಲ್ಲ. ಅದಕ್ಕೆ ಅವಾಗವಾಗ ಗೊಬ್ಬರ ಒಗಿಬೇಕಿರ್ತೈತಿ, ಎಣ್ಣೆ ಹೊಡಿಬೇಕಿರ್ತೈತಿ. ಅದರದ್ದೆಲ್ಲ ನಿಯಮಗಳನ್ನ ನಾವು ಕರೆಕ್ಟಾಗಿ ಮಾಡಿದಾಗ ಮಾತ್ರ ನಾವು ಅದರದ್ದು ಹೆಚ್ಚಿನ ಬೆಳೆ ತಗೊಳಕ್ಕೆ ಸಾಧ್ಯ ಆಕೈತಿ. ಇಲ್ಲಾಂದ್ರೆ ಆಗಂಗಿಲ್ಲ. ಅದು ರೈತ್ರಿಗೆ ಗೊತ್ತಿರ್ತೈತೆ ರೀ. ನೋಡಿರಿ ಈಗ ರಾತ್ರಿ ಆಗೈತಿ. ರಾತ್ರಿ ಬೆಳಿಗ್ಗೆ 5 ಗಂಟೆಗೆ ನಮ್ಮ ಬೋರಿನ ಲೈನ್ ಸ್ಟಾರ್ಟ್ ಆಕೈತ್ರಿ. ಅಷ್ಟೊತ್ತಿನಾಗ ಬರೋಕ್ಕಾಗಂಗಿಲ್ಲ ಅಂಥೇಳಿ ಹೆಚ್ಚಾಕೈತಿ ಇಲ್ಲ ಅಂಥೇಳಿ ಈಗ ರಾತ್ರಿನ ನೀರು ಹಾಸಕ್ಕೆ ಮಡಿ ಕಟ್ಟಾಕತ್ತಾರ ರೀ. ಕತ್ಲಿರ್ತೈತಲ್ಲ, ಹಾಗಾಗಿ ಬ್ಯಾಟ್ರಿ ಹಿಡಿದ್ರೆ ಆತಂತೇಳಿ ನಾ ಬಂದಿದ್ದೆ. ನೋಡ್ರಿ ನೆಕ್ಸ್ಟ್ ಡೇ ನಮ್ಮ ಚುಕ್ಕಿ ಬರ್ತಡೇ ಇದೆ. ನಮ್ಮ ಚುಕ್ಕಿ ಬರ್ತಡೇ ಸೆಲೆಬ್ರೇಷನ್. ನಾನು ಚಿನ್ನಿದು 1ನೇ ವರ್ಷದ ಹಿಂಗೆ ಮಾಡಿದ್ದೆ, ಹಾಗಾಗಿ ಚುಕ್ಕಿದು 1ನೇ ವರ್ಷದೊಂದು ಮಾಡಿ ಆಮೇಲಿಂದ ಮಾಡಲಿಲ್ಲ ಅಂದ್ರೆ ನಡೀತೈತಿ ಅಂಥೇಳಿ 1ನೇ ವರ್ಷ ಬಿಡೋದು ಬೇಡ ಅಂಥೇಳಿ ಮಾಡಿದ್ವಿ ರೀ.
ಇಲ್ಲ ಹುಡುಗರು ಏನೇನ ತಂದಾವ್ ತಡ್ರಿ ಅಲ್ರಿ ಆಮೇಲೆ ಕೇಕ್ ಕಟಿಂಗ್ ಮಾಡಿ ಕೊಡೋದಿದ್ರೆ ಏನೇನೇನು ನೋಡದೆ ಓಡಾಡಕತ್ತಿ ಮಾಡಿ ಇದು ತೆಗೆದ್ಬಿಡ ಕೇಕ್ ಕಟ್ ಮಾಡಿ ಅವು ಅವ್ರ ಆಡಿ ಫಸ್ಟ್ ಅವ್ರ ಫ್ಯಾಮಿಲಿ ಅಕ್ಕಿ ಬರ್ತಡೆ ಕಟ್ ಮಾಡ್ಲಿ ಹ್ಯಾಪಿ ಬರ್ಡೇ ಮನ್ ಅಲ್ಲ ನೀವು ನೀಟಾಗಿ ನಿಂದ್ರೆ ಬರ್ರಿ ತಡಿತಮ್ಮ ಅಕ್ಕಿ ನಟ್ಟ ನಿಂತಿಲ್ಲ ಚುಕ್ಕಿ ಚುಕ್ಕಿ ಎಷ್ಟು ದೂರ ದೂರ ನಿಂತ್ರಾಗಿದ್ದೀರಿ ನೀವು ನೀ ನೋಡ್ಬೇಕು ಈ ಕಡೆ ಪೂಜೆ ನೀಟಾಗಿ ನಿಂದ್ರು ಅಂದಿತ್ತು ಇದು ಕೊಡ್ಬೇಕು ವಸ್ತ್ರ ಕೊಡು ಎಲ್ಲಿ ಇಟ್ಟಿದ್ದೀವಿ ಪೂಜೆ ಅಲ್ಲಿ ಮನೆಯದಾಗ ಇದು ಒರೆಸೋದಿಲ್ಲ ಅಲ್ಲೇ ಕೊಡ್ಪ ಚೇರ್ ಮೇಲೆ ನಿನ್ ಕೇಕ್ ಹಚ್ಚಾರ ನೋಡಮ್ಮ ಇಲ್ಲಿ ಹತ್ತೈತ್ ನೋಡಿ ನಿನಗೆ ಫೋಟೋ ನೋಡಲ್ಲಿ ಗುಂಡಮ್ಮ ಚುಕ್ಕಿ ಹಾಕ್ ಮಮ್ಮಿ ತಿನ್ನಂತಳಕ್ಕೆ ಸರಿ ಬಾಬಾ ಅಲ್ಲೋಗಲ್ಲ ಅಜ್ಜಿ ಬಾಜು ಈಗ ಹೋಗಿ ಬಾರಿಸೋದ್ರಾಗ ಬಿಸಿ ಅದ ಹೌದು ಬರ್ತಾಳ ಹಿಂಗ್ ಮಾಡ್ದ ಎಲ್ಲರಿಗೂ ಸಾಕಾತಕೀಗೆ ನೋಡ್ರಿ ಎಲ್ರು ಚುಕ್ಕಿ ಅಷ್ಟೇ ರೀ ಚುಕ್ಕಿ
ಹಿಂದೆ ಹಿಂದೆ ನಮ್ಮ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.